ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 3 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2 ವರ್ಕ್ ಫ್ರಮ್ ಹೋಮು, ಇನ್ನೊಂದು ಕಂಪ್ಲೀಟ್ ಆಫೀಸ್ ಜಾಬ್ ಆಗಿರುತ್ತೆ. ಅದೇ ಕಂಪ್ಲೀಟ್ ಅಂದರೆ ಯಾವುದೇ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಸೆಲೆಕ್ಷನ್ 100%, 80+ ಜಾಬ್ ಪೋಸ್ಟ್ ಇದೆ ಅಂತೆ. ಸೊ ನಾನು ಈ ಥರ ಮೇಲ್ ಕೊಟ್ಟಿದ್ದಕ್ಕೆ ನಾನು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸು ಮತ್ತು ಒಂದು ಆಫೀಸ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಫೀಸ್ ಜಾಬ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹೋಗೋಕ್ಕೂ ಮುಂಚೆ ಆಫೀಸ್ ಜಾಬ್ದು ಹೇಳ್ತೀನಿ ಸ್ವಲ್ಪ. ಸೊ ಇಲ್ಲಿ 80+ ಓಪನಿಂಗ್ಸ್ ಇದೆ ಅಂತೆ. ಅಪ್ರೆಂಟಿಸ್ಶಿಪ್ ಅಂತಂದರೆ 1 ಇಯರ್ವರೆಗೂ ಇದು ಜಾಬ್ಗೆ ತಗೋತಾರೆ. ಸೆನ್ಸೆರಾ ಟೆಕ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯವರು ಹೈಯರ್ ಮಾಡ್ತಿದ್ದಾರಂತೆ. ಸೊ ನಾನು ಇದು ಇಮೇಲ್ ಅಡ್ರೆಸ್ ಕೊಟ್ಟಿರೋದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ, ಅದು ನೋಡಿಬಿಟ್ಟು ಅಲ್ಲಿ ಕೆಲಸ ಮಾಡೋ ಒಬ್ಬರು ರಿಕ್ರೂಟರು ನನಗೆ ಇಮೇಲ್ ಮುಖಾಂತರ ಕನೆಕ್ಟ್ ಆಗಿ ಸೊ ಅವರು ನನಗೆ ಇಲ್ಲಿ ಜಾಬ್ ಓಪನಿಂಗ್ ಬಗ್ಗೆ ತಿಳಿಸ್ಕೊಟ್ರು. ಸೊ ಇದನ್ನ ಅವರು ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ನಾನು ತುಂಬ ದಿನದಿಂದ ಅನ್ಎಂಪ್ಲಾಯ್ಡ್ ಆಗಿದ್ದೆ, ಬಟ್ ಇಲ್ಲಿ ಜಾಬ್ ಸಿಕ್ಕಿದ ಮೇಲೆ ಒಳ್ಳೆ ಅರ್ನಿಂಗು ಇದೆ ಮ್ಯಾಮ್, ನಿಮ್ಮ ವಿಡಿಯೋದಲ್ಲಿ ಹೇಳಿ. ಇಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಮತ್ತು ಅಪ್ಲಿಕೇಶನ್ ಫೀಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಎಲ್ಲನೂ ಚೆಕ್ ಮಾಡಿದೆ ಗೂಗಲಲ್ಲಿ. ಸೆನ್ಸೆರಾ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಆಲ್ಮೋಸ್ಟ್ ಅಲ್ಲಿ 1K ಇಂದ 5K ಪೀಪಲ್ ವರ್ಕ್ ಮಾಡ್ತಿದ್ದಾರೆ. ಇದೊಂದು ಚೆನ್ನಾಗಿರೋ ಕಂಪ್ನಿ ಕೂಡ ಹೌದು. ಸೊ ನಾನು ಆ ಡೀಟೇಲ್ಸ್ನ ವೀಡಿಯೋದಲ್ಲಿ ಕೊಡ್ತೀನಿ ಇಲ್ಲಿ. ಯಾಕೆಂದರೆ 10th ಪಾಸು ಫೇಲು ಮತ್ತು ITI ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಡಿಪ್ಲೊಮೊ ಗ್ರ್ಯಾಜುಯೇಟ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಸೊ ನೀಡಿರೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಾನು ಬೇಸಿಕ್ ಚೆಕ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಒಂದ್ಸಲ ಬಿಫೋರ್ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸಲ ಚೆಕ್ ಮಾಡಿ ಹೋಗಿ ಇಂಟರ್ವ್ಯೂ, ಮತ್ತು ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ರಿಕ್ರೂಟರ್ದು. ಸೊ ಫೋನ್ ಮಾಡಿ ಎಲ್ಲನೂ ವಿಚಾರಿಸ್ಕೊಂಡು ಹೋಗಿ ಇಂಟರ್ವ್ಯೂ ಕೊಡಿ. ಆಮೇಲೆ ಏನಾದರೂ ₹1 ಕೇಳೋರು ಕೊಡಬೇಡಿ. ಲೈಕ್ ಒಂದು ಅಪ್ಲಿಕೇಶನ್ ಫೀಸ್ ಆಗಲಿ ಜಾಯ್ನಿಂಗ್ ಫೀಸ್ ಆಗಲಿ ಅಂತ ಏನಾದರೂ ಅಮೌಂಟ್ ಕೇಳಿದರೆ ಮಾತ್ರ ಕೊಡಬೇಡಿ. ಸೊ ಇವಾಗ ನಾನು ಇದು ಯೂಸ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ತಿಳ್ಕೊಂಬರೋಣ. ಫಸ್ಟು ಸೆನ್ಸೆರಾ ಟೆಕ್ನಾಲಜೀಸೇ ನೋಡೋಣ. ಇದು ಕಂಪ್ನಿ ಬಗ್ಗೆ ಹೇಳ್ತೀನಿ. ನನಗೆ ಮೇಲಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋಂಗೆ ಇವರು ಸೆನ್ಸೆರಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್, ಅವು 80+ ಅಪ್ರೆಂಟಿಸ್ಶಿಪ್ ವೇಕೆನ್ಸಿ ಇದೆ ಅಂತಂದರೆ 80+ ಇದೆ ಅಂತೆ. ಯಾರ್ಯಾರು ಅಂದರೆ ITI ಪಾಸ್ಡ್ ಔಟ್ ಕ್ಯಾಂಡಿಡೇಟ್. ಇಫ್ 1 or 2 ಸಬ್ಜೆಕ್ಟ್ ಫೇಲ್ ದೇ ಗಿವ್ ಆಪರ್ಚುನಿಟಿ. ಅಂದರೆ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಫೇಲ್ ಆಗಿರೋ ITIದಲ್ಲಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಮತ್ತು ಫಾರ್ ಡಿಪ್ಲೊಮಾ ಕ್ಯಾಂಡಿಡೇಟ್ ಪಾಸ್ಡ್ ಔಟ್ ಆರ್ ಅಪ್ ಟು 4 ಸಬ್ಜೆಕ್ಟ್ ಫೇಲ್ ದ ಗಿವ್ ಆಪರ್ಚುನಿಟಿ. ಅಂದರೆ ಡಿಪ್ಲೊಮಾ ಆಗಿ ನಿಮಗೇನೋ 4 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ರೂ ಅವ್ರಿಗೂ ಆಪರ್ಚುನಿಟಿ ಕೊಡ್ತಿದ್ದಾರಂತೆ. ಸೊ ನೋಡಿ ಇಲ್ಲಿ ಡಿಪ್ಲೊಮಾ ಮೆಕ್ಯಾನಿಕಲು, ಆಟೋಮೊಬೈಲ್ಸು ಮತ್ತು ಮೆಕಾಟ್ರಾನಿಕ್ಸು ಇದರಲ್ಲಿ ಆಗಿದ್ದರೆ ಓಕೆ ಅಂತ ಹೇಳ್ತಿದ್ದಾರೆ. ಮತ್ತು ಜಾಬ್ ಅಂಡರ್ ದ ಸ್ಕೀಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, NAPS ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನಲ್ ಸ್ಕೀಮು. ಸೊ ಈ ಸ್ಕೀಮ್ ಅಂಡರಲ್ಲಿ ಜಾಬ್ ಓಪನಿಂಗ್ ಇರೋದು ಈ ಕಂಪ್ನೀಲಿ. ಸೊ ಇದೊಂದು ಗೌರ್ಮೆಂಟ್ ಸ್ಕೀಮು, ಏಕೆಂದರೆ ಅವರು ಅದು ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಎಲ್ಲ ಕಂಪ್ನಿಯವ್ರದ್ದು ಎಷ್ಟು ಜನಕ್ಕೆ ಲೈಕ್ ಈ ಸ್ಕೀಮ್ ಅಂಡರಲ್ಲಿ ಟ್ರೈನ್ ಮಾಡಬೇಕಾಗಿರುತ್ತೆ. ಸೊ ಅದು ಇವರು ಸ್ಟೀಫಂಡ್ ಅಂದರೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಇಲ್ಲಿ SLC ಪಾಸ್ ಆಗಿರೋರು ಅವ್ರೂ ಅಪ್ಲೈ ಮಾಡ್ಬೋದು. 15,000 ಕೊಡ್ತಿದ್ದಾರೆ ಸ್ಯಾಲ್ರಿ. ITI ಅವ್ರಿಗೆ 15,200. ಡಿಪ್ಲೊಮಾದವ್ರಿಗೆ ಬಂದುಬಿಟ್ಟು 17,700 ಕೊಡ್ತಿದ್ದಾರೆ. ಇದು ಜಾಬ್ ರೋಲ್ ಬಂದ್ಬಿಟ್ಟು ಅಪ್ರೆಂಟಿಸ್ಶಿಪ್ ಬಂದುಬಿಟ್ಟು ಏಜ್ 18 to 21 ಇರೋರು ಅಪ್ಲೈ ಮಾಡ್ಬೋದು. ಮತ್ತು ಸ್ಯಾಲ್ರಿ ಯಾವಾಗ ಬರುತ್ತೆ ಈ ಜಾಬಲ್ಲಿ ಅಂದರೆ ಬಿಫೋರ್ 10th, ಎವ್ರಿ ಮಂತು 10th ಬಿಫೋರ್ ಬರುತ್ತಂತೆ. ರಿಕ್ವೈರ್ಡ್ ಕಂಪ್ನಿ ಗಿವ್ ರೂಮ್ ಆ್ಯಂಡ್ 1 ಟೈಮ್ ಫುಡ್ ಅಂತ. ಅಂದರೆ ಏನು ಬೇಕು ಅಂತಂದರೆ 1 ಟೈಮ್ ಫುಡ್ಡು ಮತ್ತು ರೂಮ್ ಕೂಡ ಕೊಡ್ತಾರೆ ಅವರೇ. ಅಂದರೆ ಅದೇ ಏನು ಸ್ಯಾಲ್ರಿಲಿ ಡಿಟೆಕ್ಟ್ ಮಾಡ್ಕೋತಾರೆ ಅಂತ, 2,200 ಡಿಟೆಕ್ಟ್ ಮಾಡ್ಕೋತಾರೆ ಎವ್ರಿ ಮಂತು. ನಾವೇನಾರು ಅವ್ರದ್ದೇ ಯೂಸ್ ಮಾಡಿಕೊಂಡ್ರೆ. ಫಾರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಫ್ರಮ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಂತ, ಅಂದರೆ ಇವರೇ ಕ್ಯಾಬ್ ಇರುತ್ತಂತೆ. ಸೊ ಅದು ಏನು ವರಿ ಮಾಡ್ಕೊಳ್ಳೋಂಗಿಲ್ಲ ಜಾಬ್ಗೆ. ನೋ ಜಾಯ್ನಿಂಗ್ ಫೀಸು, ರಿಜಿಸ್ಟ್ರೇಷನ್ ಫೀಸ್ ಅಂತ ಹಾಕಿದ್ದಾರೆ. ಸೊ ಅವರೇನಾದರೂ ನೀವೇನೋ ಕಾಲ್ ಮಾಡಿದಾಗ ಇಂಟರ್ವ್ಯೂ ಕೊಟ್ಟಾಗ ಏನಾದ್ರು ಅಮೌಂಟ್ ಕೇಳಿದರೆ ಕೊಡೋಕ್ಕೆ ಹೋಗಬೇಡಿ ಮತ್ತು ಜಾಯ್ನು ಆಗಬೇಡಿ. ಇಲ್ಲಿ ನೋ ಜಾಯ್ನಿಂಗ್ ಫೀಸ್ ಅಂತ ಹೇಳಿದ್ದಾರೆ. ನಾನು ಮತ್ತೆ ಅವ್ರು ಕೇಳಿ ಜೆನ್ಯೂನಾ ಅಂತ ಕೇಳಿದ ಮೇಲೇ ಹೌದು ಮ್ಯಾಮ್ ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ಕೊಡ್ತಾ ಇದ್ದೀನಿ ಅಪ್ಡೇಟು. ಏನೇನು ಬೇಕು ಅಂತಂದರೆ ಜೆರಾಕ್ಸು, 10th ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತು ITI ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು
ಆಮೇಲೆ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇದ್ದರೆ ತಗೊಂಡೋಗಿ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು 5 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಆ್ಯಂಡ್ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿರೋ ಬಿಡ್ದಿಲಿ. ಸೊ ರಿಕ್ರೂಟರ್ದು ಫೋನ್ ನಂಬರ್ ಕೊಟ್ಟಿದ್ದಾರೆ, ನಾನು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡಿ ಮತ್ತು ವಿಚಾರಿಸ್ಕೊಳ್ಳಿ ಏನೇನು ಪ್ರೊಸೀಜರ್ ಅಂದ್ಬಿಟ್ಟು. ಸೊ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ನನ್ನ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಇಲ್ಲೇ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಸಾರಿ, ಓನ್ಲಿ ಫಾರ್ ಕನ್ನಡಿಗರ್ಸ್ ಅವ್ರಿಗಷ್ಟೇ ಆಪರ್ಚುನಿಟಿ ಕೊಡ್ತಿದ್ದಾರೆ. ಕನ್ನಡ ಅಭಿಮಾನ ಎಷ್ಟಿದೆ ಅಂದರೆ ಓನರ್ಗೆ, ಲೈಕ್ ಅವರು ತಮಿಳಿಯನು ಬಂದುಬಿಟ್ಟು ಆ್ಯಕ್ಚುಲಾಗಿ ಅವರು ಆದರೆ ಬ್ಯಾಂಗ್ಳೂರಲ್ಲಿ ಕಂಪ್ನಿ ಓಪನ್ ಮಾಡಿರೋದ್ರಿಂದ ಸೊ ಕನ್ನಡಿಗ ಅವ್ರಿಗೆ ಪ್ರಿಫರ್ ಮಾಡ್ತಿದ್ದಾರಂತೆ ಇದು ತುಂಬ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನೀವು ಪಾಸ್ ಫೇಲ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಜಾಯಿನ್ ಆಗಿ. ಮತ್ತು ನೀಡಿರೋರಿಗೆ ಯಾರ್ಯಾರು ಹುಡುಕ್ತಾ ಇದ್ದರೆ ಅಂದರೆ ಬ್ಯಾಂಗ್ಳೂರ್ ಹತ್ರ ಹಿಂದೆ ಮುಂದೆ ಇದ್ದರೆ 15,000 ಚೆನ್ನಾಗಿರೋ ಸ್ಯಾಲ್ರಿನೇ. ಸೊ 1 ಇಯರ್ ಎಕ್ಸ್ಪೀರಿಯೆನ್ಸ್ ಆದರೆ ಆಮೇಲೆ ಆ ಎಕ್ಸ್ಪೀರಿಯೆನ್ಸ್ ಲೆಟರ್ ಇಟ್ಕೊಂಡು ಬೇರೆ ಕಡೆ ಹೋದರೆ ಚೆನ್ನಾಗಿ ಸ್ಯಾಲ್ರಿ ಕೂಡ ಕೊಡ್ತಾರೆ. ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಲೆಟರ್ ಆದರೂ ಇರುತ್ತೆ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ. ಸೊ ಯೂಸ್ ಆಗೋರು ಯೂಸ್ ಮಾಡ್ಕೊಳ್ಳಿ ಇವಾಗ ಈ ಜಾಬ್ನ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಲಾಸಿಕೋ ಅಂದ್ಬಿಟ್ಟು, ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ ಹೈರ್ ಮಾಡ್ತಿದ್ದಾರೆ. ಕಂಪ್ಲೀಟ್ ರಿಮೋಟು, ಫುಲ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ರಿಕ್ರೂಟರ್ ನಾನು ಜಾಬ್ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ರಿಕ್ರೂಟರ್ ನೇಮು ಕಾಣುತ್ತೆ. ಸೊ ನೀವು ಅವ್ರಿಗೂ ಒಂದು ಸಲ ಕನೆಕ್ಷನ್ ಕಳಿಸಿ ಮೆಸೇಜ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಸೊ ಎಲ್ಲ ಮಾಡೋದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ವರ್ಕ್ ಮಾಡಿದ್ರೆ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟು ಹೇಳ್ತೀನಿ. ಆ ರಿಕ್ರೂಟರ್ ನೇಮ್ ಕೂಡ ಇದೆ, ಇದು ವಿಶಾಖ ಶರ್ಮಾ ಅಂದ್ಬಿಟ್ಟು. ಅವ್ರಿಗೆ ಟೆಕ್ಸ್ಟ್ ಮಾಡಿ ನಿಮ್ಮ ಇಂಟ್ರೆಸ್ಟ್ನ ಶೇರ್ ಮಾಡಿ, ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾಡಲಿ, ಇಲ್ಲ ಅಂತ ಅಂದರೆ ಹಂಗೆ ಕೀಪ್ ಆನ್ ಅಪ್ಲೈಯಿಂಗ್ ಅಷ್ಟೇ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಏನಂತಂದರೆ, ಗ್ಯಾದರ್ ಆ್ಯಂಡ್ ಆರ್ಗನೈಸ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟ್ ಫ್ರಮ್ ವೇರಿಯಸ್ ಇಂಟರ್ನಲ್ ಸಿಸ್ಟಮ್ ಆ್ಯಂಡ್ ಸೋರ್ಸ್ ಅಂತಂದರೆ ಬೇರೆ ಅಂದರೆ ವರ್ಡು, PDF ಫಾರ್ಮಲ್ಲಿರುತ್ತೆ, ಮತ್ತು ಎಕ್ಸೆಲಲ್ಲಿರುತ್ತೆ. ಅದು ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಕೋಆರ್ಡಿನೇಟ್ ವಿತ್ ಅ ಟೀಮ್ ಟು ಕಲೆಕ್ಟ್ ಅಡಿಷ್ನಲ್ ಡಾಕ್ಯುಮೆಂಟ್ ಆ್ಯಂಡ್ ರಿಲೆವೆಂಟ್ ಇನ್ಫಾರ್ಮೇಷನ್, ಅಂದರೆ ಬೇರೆ ಟೀಮವ್ರ ಜೊತೆ ಎಲ್ಲ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ದರೆ ಅದೆಲ್ಲ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತು ಎನ್ಶ್ಯೂರ್ ಕಾನ್ಫಿಡೆನ್ಷಿಯಲಿಟಿ ಆ್ಯಂಡ್ ಕಂಪ್ಲೀಟ್ನೆಸ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಅಂತಂದಲ್ಲಿ ತುಂಬ ಕಾನ್ಫಿಡೆನ್ಷಿಯಲ್ ಇರುತ್ತೆ ಡಾಕ್ಯುಮೆಂಟ್ಸಲ್ಲಿ. ಅಂದರೆ ಇಂಟರ್ನಲ್ ಆಗಿರೋದ್ರಿಂದ ಪ್ರತಿಯೊಬ್ಬ ಎಂಪ್ಲಾಯಿ, ಕ್ಲೈಂಟು ಎಲ್ಲರ ಬಗ್ಗೆನೂ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಜಾಬಲ್ಲಿ. ಇನ್ನು ಸ್ಕಿಲ್ಸ್ ಏನು ಕೇಳಿದ್ದಾರೆ ಅಂತಂದರೆ, ಪ್ರೊಫಿಷಿಯನ್ಸಿ ಇನ್ ಗೂಗಲ್ ಡಾಕ್ಸ್, ಗೂಗಲ್ ಶೀಟ್ ಆರ್ ಎಕ್ಸೆಲ್ ಆ್ಯಂಡ್ ರಿಲೇಟೆಡ್ ಟೂಲ್ಸ್, ಅಂದರೆ ಗೂಗಲ್ ಡಾಕ್ಸ್, ಗೂಗಲ್ಲು ಮತ್ತು ಎಕ್ಸೆಲ್ ಇದರಲ್ಲಿ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಸ್ಟ್ರಾಂಗ್ ಆರ್ಗನೈಜೇಷನ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಅಂದರೆ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಅಕ್ಯುರೆಸಿನೂ ಇರಬೇಕು ಮತ್ತು ಕರೆಕ್ಟಾಗಿ ಎಂಟರ್ ಕೂಡ ಮಾಡಿರಬೇಕು ಅಂತ ಹೇಳಿದ್ದಾರೆ. ಟೈಮು ಎಷ್ಟು ಬೇಗ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಮತ್ತು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಏನು ಮಿನಿಮಮ್ ಸ್ಪೀಡ್ ಆಫ್ 35 Mbps ಆಫ್ ಎಫಿಷಿಯೆಂಟ್ ಫೈಲ್ ಹ್ಯಾಂಡ್ಲಿಂಗ್, ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಯಾಕೆಂದರೆ ಒಂದು ಡೇಟಾ ಎಂಟ್ರಿ ಮಾಡಿ ಇದೇನು ಕ್ಲೌಡಲ್ಲಿ ಮಾಡೋದ್ರಿಂದ ಸೊ ಒಂದು ಸೇವ್ ಮಾಡಿಲ್ಲ ಅಂತಂದರೆ ಇಂಟರ್ನೆಟ್ ಹೋದರೆ ಅದು ಮತ್ತೆ ವ್ಯಾನಿಷ್ ಆಗೋಗಿರುತ್ತಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಲ್ಲಿ ರಿಲೇಬಲ್ ಕಂಪ್ಯೂಟರ್ ಸಿಸ್ಟಮ್ ವಿತ್ ಫಂಕ್ಷನಿಂಗ್ ಮೈಕ್ರೋಫೋನ್ ಆ್ಯಂಡ್ ಕ್ಯಾಮ್ರಾ ಫಾರ್ ಮ್ಯಾನೇಜಿಂಗ್ ಡಾಕ್ಯುಮೆಂಟೇಷನ್ ಟಾಸ್ಕ್, ಅಂದರೆ ಕಂಪ್ಯೂಟರ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಪ್ರಿಫರ್ಡ್ ಏನು ನೋಡ್ತಾ ಇದ್ದಾರೆ ಪ್ರಿಫರ್ಡ್ ಕ್ಯಾಂಡಿಡೇಟ್ ಅಂತ ಅಂದರೆ, ಕ್ವಿಕ್ ಲರ್ನರ್ ವಿತ್ ಐ ಅಟೆನ್ಷನ್ ಟು ಡೀಟೇಲ್ಸ್, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಕ್ಯಾಂಡಿಡೇಟ್ ಫ್ರಮ್ ಸ್ಮಾಲ್ ಟೌನ್ಸ್ ವಿತ್ ಅ ಸ್ಟ್ರಾಂಗ್ ಡಿಸೈರ್ ಟು ಗ್ರೋ ಪ್ರೊಫೆಷ್ನಲಿ, ಅಂದರೆ ಸ್ಮಾಲ್ ಟೌನ್ ಅವರು, ವಿಲೇಜ್ ಅವರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ರಿಮೋಟ್ ಪೊಸಿಷನ್ನೇ ಆಗಿರುತ್ತೆ. ಮತ್ತು ಎಂಟ್ರಿ ಲೆವೆಲ್ ಕನ್ಸಲ್ಟೆಂಟ್ ಸ್ಯಾಲ್ರಿ, ಅಂದರೆ ಚೆನ್ನಾಗಿ ಬೇಸಿಕ್ ಸ್ಯಾಲ್ರಿನೂ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಹೌದು. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಪ್ಲೈ ಮಾಡಿ. ಅಪ್ಲೈ ಮಾಡಾದ್ಮೇಲೆ ಅಲ್ಲಿ ರಿಕ್ರೂಟರ್ ನೇಮ್ ಕೂಡ ಕೊಟ್ಟಿದ್ದಾರೆ ಅಲ್ಲೇ. ಸೊ ಯಾರು ಹೈಯರ್ ಮಾಡ್ತಾರೆ ಈ ಪೊಸಿಷನ್ಗೆ ಅಂದ್ಬಿಟ್ಟು ಅವ್ರಿಗೆ ಫಸ್ಟು ಕನೆಕ್ಷನ್ ಕಳಿಸಿ ಮೆಸೇಜ್ ಮಾಡಿ. ಸೊ ರಿಪ್ಲೈ ಮಾಡಿದರೆ ಇಲ್ಲ ಓಕೆ ಅನ್ನೋ ಥರ ಅಂದರೆ ನಿಮ್ಮ ಪ್ರಯತ್ನ ನಾವೆಷ್ಟು ಮ್ಯಾಕ್ಸಿಮಮ್ ಎಷ್ಟು ಮುಂದೆ ಹೋಗಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ. ಸೊ ಆಮೇಲೆ ಅವ್ರು ರಿಪ್ಲೈ ಮಾಡೋದೇನೋ ಬಿಡೋದು ಅವರಿಷ್ಟ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಸೊ ಇವಾಗ ಲಾಸ್ಟ್ ಜಾಬ್ ಅಪ್ಡೇಟ್ ನೋಡ್ಕೊಂಬರೋಣ. ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು DataVio.ai ಅಂದ್ಬಿಟ್ಟು ಇವರು ಡೇಟಾ ಕಲೆಕ್ಟರ್ ಐಫೋನ್ ಯೂಸರ್ಸ್ಗೆ ಹೈಯರ್ ಮಾಡ್ತಿರೋದು. ಇದು ರಿಮೋಟ್ ಪೊಸಿಷನ್ನು, ಟೆಂಪ್ರವರಿ ಜಾಬ್ ಆಗಿರುತ್ತೆ.
ಇವ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ನೋಡೋಣ. ಫಸ್ಟು ವಾಯ್ಸ್ ರೆಕಾರ್ಡಿಂಗ್ ಸ್ಪೆಷಲಿಸ್ಟ್ ನೀಡೆಡ್, ವಾಯ್ಸ್ ರೆಕಾರ್ಡ್ ಮಾಡೋರು ಬೇಕಾಗಿದೆ. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ವಿ ಆರ್ ಲುಕಿಂಗ್ ಫಾರ್ ರಿಸೋರ್ಸ್ ಟು ಪಾರ್ಟಿಸಿಪೇಟ್ ಇನ್ ಎ ವಾಯ್ಸ್ ರೆಕಾರ್ಡಿಂಗ್ ಪ್ರಾಜೆಕ್ಟ್. ಅಂದರೆ ವಾಯ್ಸ್ ರೆಕಾರ್ಡ್ ಮಾಡೋ ಪ್ರಾಜೆಕ್ಟಲ್ಲಿ ಜಾಯಿನ್ ಆಗೋರನ್ನ ನೋಡ್ತಿದ್ದಾರೆ. ದಿಸ್ ಟಾಸ್ಕ್ ಇನ್ವಾಲ್ವ್ ರೆಕಾರ್ಡ್ ಶಾರ್ಟ್ ಪ್ರೇಸ್ ವಿತ್ ಅ ನೇಮ್ ಇನ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಯೂಸಿಂಗ್ ಅವರ್ iOS ಆ್ಯಪ್. ಅಂದರೆ ಅವ್ರದ್ದು ಆ್ಯಪ್ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಹೆಸರು ಹಾಕ್ಕೊಂಡು ನಾವು ವಾಯ್ಸ್ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಇಟ್ ಈಸ್ ಫ್ಲೆಕ್ಸಿಬಲ್ ರಿಮೋಟ್ ಅಪರ್ಚುನಿಟಿ ದಟ್ ಯು ಕ್ಯಾನ್ ಕಂಪ್ಲೀಟ್ ವೆನ್ ಎವರ್ ಯು ಆರ್ ಏಬಲ್. ಅಂತಂದರೆ ಯಾವಾಗ ಬೇಕಾದ್ರೂ ಅವಾಗ ಮಾಡ್ಬೋದು. ಇದೊಂದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ಮತ್ತು ವಾಟ್ ವಿಲ್ ಯು ಡೂ ಅಂತ ಕೇಳಿದ್ದಾರೆ. ರೆಕಾರ್ಡ್ ಫ್ರೇಸ್ ವಿತ್ ಅ ನೇಮ್, ಹಾಯ್ ಜಾನ್, ಆರ್ ಕ್ಯಾನ್ ಯು ಹೆಲ್ಪ್ ಮೀ ಸಾರಾ ಅಂತ. ಅಂದರೆ ಈ ಥರ ವಾಯ್ಸ್ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಲೈಕ್ ಹಾಯ್, ನಿಮ್ಮ ಹೆಸರು ಅಂದರೆ ಕ್ಲೈಂಟ್ಗಳ ಹೆಸರು ಒಂದಷ್ಟು ನೇಮ್ ಕೊಟ್ಟಿರ್ತಾರೆ, ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದೊಂದು ನಮಗೂ ಫೋನ್ ಕಾಲ್ ಬಂದಾಗ ಇದು AI ರೋಬೋಟಿಕ್ಸ್ ಅದೇನೇ ಸ್ಟಾರ್ಟ್ ಮಾಡುತ್ತಲ್ಲ, ಆ ಥರ ಇರುತ್ತೆ. ಮತ್ತು ಈಚ್ ಪ್ರೇಸ್ ವಿಲ್ ರೆಕಾರ್ಡ್ 3 times ಪರ್ ಡಿಸ್ಟೆನ್ಸ್ ಪರ್ ಎನ್ವಿರಾನ್ಮೆಂಟ್. ಅಂತಂದರೆ ಈಚ್ ಪ್ರೇಸ್ ಮಾತಾಡಿರೋದು 3 times ರೆಕಾರ್ಡ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಮೇಂಟೈನ್ 2 ಸ್ಪೆಸಿಫಿಕ್ ಡಿಸ್ಟೆನ್ಸ್ ಫ್ರಮ್ ದ ರೆಕಾರ್ಡಿಂಗ್ ಡಿವೈಸ್, 0 to 5 feet ಆ್ಯಂಡ್ 8 to 15 feet ಅಂತಂದರೆ ಇಷ್ಟು ಫೀಟ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕಂಪ್ಲೀಟ್ ದ ಟಾಸ್ಕ್ 2.5 ಅಥವಾ 3 hours ಕಂಪ್ಲೀಟ್ ಮಾಡಬೇಕು ಟಾಸ್ಕ್ ಕೊಟ್ಟಿರೋದನ್ನ. ಕೀ ರಿಕ್ವೈರ್ಮೆಂಟ್ ಏನು ಅಂದರೆ iOS ಡಿವೈಸ್ ಬೇಕು, ಐಫೋನು, ರಿಲೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳಿದ್ದಾರೆ. ಫಾಲೋ ದ ಸ್ಟ್ರಕ್ಚರ್ ರೆಕಾರ್ಡಿಂಗ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಸೊ iOS ಡಿವೈಸ್ ಅಥವಾ ಐಫೋನು ನಿಮಗೆ ಯಾವ್ದು ಇದ್ರೂ ಅಪ್ಲೈ ಮಾಡಿ. ಮತ್ತು ಯೂಸ್ ನ್ಯಾಚುರಲ್ ನೇಟಿವ್ ಆ್ಯಸೆಂಟ್ ಬೇಸ್ಡ್ ಆನ್ ಯುವರ್ ಮಾರ್ಕೆಟ್ ಅಂತಂದರೆ ನಮ್ಮದು ಯಾವ ಥರ ಇಂಡಿಯಾ ಅಲ್ವಾ, ಸೊ ಇಂಡಿಯನ್ ಆ್ಯಸೆಂಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಎನ್ಶೂರ್ ಆಲ್ ದ ರೆಕಾರ್ಡಿಂಗ್ ಕಂಪ್ಲೀಟೆಡ್ ಇನ್ ರಿಯಲ್ ನಾಯ್ಸಿ ಲೊಕೇಶನ್ ಮತ್ತು ನೋ ಆರ್ಟಿಫಿಷಿಯಲ್ ಬ್ಯಾಕ್ಗ್ರೌಂಡ್ ನಾಯ್ಸು. ಸೊ ಈಗ ನಾವು ಮನೇಲಿ ಇರ್ತೀವಿ, ಸೊ ತುಂಬ ಜನ ಮಾತಾಡ್ತಾ ಇರ್ತಾರೆ, ಅದರಲ್ಲೇ ರೆಕಾರ್ಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಏನು ನಾಯ್ಸ್ ಫ್ರೀ ಬೇಡ ಅಂತ ಹೇಳಿದ್ದಾರೆ. ಇನ್ನು ಕಾಂಪನ್ಸೇಷನ್ ಬಂದ್ಬಿಟ್ಟು $35 ಫಾರ್ ಅಪ್ರೂವ್ ಕಲೆಕ್ಷನ್ ಬೈ ದ ಕ್ಲೈಂಟ್. ಅಂತಂದರೆ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ರೆ ನಾವು $35 ಕೊಡ್ತಿದ್ದಾರೆ. 35 ಅಂದರೆ $3,500 ತನಕ ಸ್ಯಾಲ್ರಿ ಕೊಡ್ತಿದ್ದಾರೆ. ಸೊ ಆಲ್ ರೆಕಾರ್ಡಿಂಗ್ ಮಸ್ಟ್ ಬಿ ಮೀಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಟು ರಿಸೀವ್ ಪೇಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಇವ್ರದ್ದೊಂದು ಬಿಗ್ MNC ಕಂಪ್ನಿ, ಇದರಲ್ಲಿ 10,000+ ಎಂಪ್ಲಾಯಿ ವರ್ಕ್ ಮಾಡ್ತಿದ್ದಾರೆ. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. 3 ಜಾಬ್ದು ಲಿಂಕು ಮತ್ತು ರಿಕ್ರೂಟರ್ಸ್ ನೇಮ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ನೀಡಿರೋರಿಗೆ ಶೇರ್ ಮಾಡಿ. ಮತ್ತು ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದರೆ ಅಪ್ಲೈ ಮಾಡಿ. ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಏನಾದರೂ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.